ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಹರಿಕಥಾಮೃತಸಾರದ ಎರಡನೇ ಸಂಧಿ ಕರುಣಾಸಂಧಿ. ಭಗವಂತ ನಮ್ಮ ಮೇಲೆ ಅಂದರೆ ಇಡೀ ಬ್ರಹ್ಮಾಂಡದ ಮೇಲೆ ತೋರಿಸುವಂತಹ ಕರುಣಾ ಇದೆ ಅಲ್ಲ, ಆ ಭಗವಂತ ಮಾಡುವಂತಹ ಕರುಣೆಯನ್ನು ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲೇ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಲಗಳಲ್ಲಿ ಎಲ್ಲರಲ್ಲಿ ನಿಂತು ಭಗವಂತ ಎಷ್ಟು ಕರುಣೆಯನ್ನು ತೋರಿಸ್ತಾನೆ, ಕರುಣಾತಿಶಯವನ್ನು ತೋರಿಸ್ತಾನೆ ಅನ್ನೋದನ್ನು ಒಂದೊಂದು ಪದ್ಯದಲ್ಲೂ ಬಹಳ ಸುಂದರವಾಗಿ ನಮಗೆ ಜಗನ್ನಾಥದಾಸರು ತಿಳಿಸಿದ್ದಾರೆ. ನೋಡೋಣ. ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿತನಾದರದಿ ಕೇಳುವುದು. ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಕರುಣಾಸಂಧಿಯಲ್ಲಿ, ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ. ಶ್ರವಣ, ನಿತ್ಯದಲ್ಲಿ ಭಗವಂತನ ಕಥೆಯನ್ನು ಕೇಳಬೇಕಂತ. ಕಾರಣ ಎರಡು ಮುಖ್ಯವಾದ ಉದ್ದೇಶ. ಒಂದು, ಅವನ ಅತ್ಯದ್ಭುತವಾದ ಅಚಿಂತ್ಯಾತ್ಮಕವಾಗಿರುವಂತಹ ಮಹಿಮೆ. ಎರಡನೇದಾಗಿ ಅವನು ನಮ್ಮ ಮೇಲೆ ಮಾಡುವಂತಹ ಉಪಕಾರ ಅನುಗ್ರಹ ಎಷ್ಟಿದೆ ಅಂತ ನಮಗೆ ಗೊತ್ತಾಗತ್ತೆ ಭಗವಂತನ ಕಥೆಯನ್ನು ಕೇಳಿದಾಗ. ಎಲ್ಲ ಗ್ರಂಥಗಳಲ್ಲೂ ಭಾಗವತ ಇರ್ಬೋದು, ಎಲ್ಲ ಪುರಾಣಗಳಲ್ಲೂ ವಿಶೇಷವಾಗಿ ಭಾಗವತದಲ್ಲಿ ಬ್ರಹ್ಮಾಂಡದ ವರ್ಣನೆ ಬರ್ತದೆ. ಯಾಕೆ ಬ್ರಹ್ಮಾಂಡದ ವರ್ಣನೆ ಬೇಕ್ರಿ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇಂತಹ ಅತ್ಯದ್ಭುತವಾದ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥವನು ಭಗವಂತ. ಅದರ ಮೇಲೆ ನಮಗೆ ಆ ಭಗವಂತನಲ್ಲಿ ಭಕ್ತಿ ಅತಿಶಯವಾಗಿ ಬರಲಿಕ್ಕೆ ಸಾಧ್ಯ. ಭಗವಂತ ನಮ್ಮ ಹಾಗಲ್ಲ, ಸಾಮಾನ್ಯದವನು ಅಲ್ಲ. 32 ಲಕ್ಷಣಗಳಿಂದ ಕೂಡಿದಂತಹ ವಾಯುದೇವರ ತಂದೆಯಾಗಿರುವಂಥವನು ಭಗವಂತ. ಜ್ಞಾನಾನಂದಮಯನಾಗಿರುವಂಥವನು. ಅವನು ಮಾಡುವಂತಹ ಅತ್ಯದ್ಭುತವಾದ ಅನುಗ್ರಹ, ಅದರ ವರ್ಣನೆಯನ್ನು ಮಾಡ್ತಾರೆ. ಅದು ಎಲ್ಲ ಗ್ರಂಥಗಳಲ್ಲಿದೆ. ಶ್ರವಣ ಮನಕಾನಂದವೀವುದು, ನಿತ್ಯದಲ್ಲಿ ಭಾಗವತ ಶ್ರವಣ, ಶ್ಲೋಕಂಬ ಶ್ಲೋಕಪಾದಂಬ, ನಿತ್ಯದಲ್ಲಿ ಒಂದು ಶ್ಲೋಕವನ್ನಾದರೂ ಕೇಳಬೇಕಂತ. ದಿನ 1 ಗಂಟೆ ಭಗವತ್ ಕಥೆಯನ್ನು ಕೇಳಬೇಕು. ಕೇಳೋದ್ರಿಂದ ಆಗೋ ಲಾಭ ಏನು ಅಂತ ಕೇಳಿದರೆ, ನಮಗೆ ಎಷ್ಟೋ ಜನಕ್ಕೆ ಕೇಳೇ ಸರಿಯಾಗಿ ಗೊತ್ತಿಲ್ಲ. ಕೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಜ್ಞಾನಿಗಳು, ಹಿರಿಯರು ಉಪನ್ಯಾಸವನ್ನು ಹೇಳುವಂತಹ ಸಂದರ್ಭದಲ್ಲಿ ಅವರ ಹತ್ತಿರ ಕೂತು ಭಕ್ತಿಯಿಂದ ಕೇಳಬೇಕು. ಕೇಳಿದಾಗ ನಮ್ಮ ಮನಸ್ಸಿನಲ್ಲಿರುವಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ಆ ಉಪನ್ಯಾಸದಲ್ಲಿ, ಆ ಕಥೆಯಲ್ಲಿ ಭಗವಂತ ಅವರಿಂದ ನುಡಿಸ್ತಾನೆ. ದೊಡ್ಡವರ ಮಾತು ಅಷ್ಟು ಪ್ರಭಾವವನ್ನು ತೋರಿಸ್ತದೆ. ಅದಕ್ಕೆ ಹೇಳ್ತಾರೆ ಶ್ರವಣ ಮನಕಾನಂದವೀವುದು. ಮೊದಲನೇದು ನಮಗಾಗುವಂಥ ಲಾಭ ಏನು? ಶ್ರವಣವನ್ನು ಮಾಡೋದ್ರಿಂದ ಮನಸ್ಸಿಗೆ ಆನಂದವನ್ನು ಕೊಡ್ತಾನಂತೆ ಭಗವಂತ. ಭವಜನಿತ ಸಂಸಾರದಿಂದ ಈ ಕಾರಣವಾಗಿರುವಂಥದ್ದು ಈ ಲಿಂಗದೇಹ. ಜನಿತ ಉತ್ಪನ್ನವಾಗಿರುವಂತಹ ದುಃಖಾದಿಗಳು. ಯಾವುದು ದುಃಖ? ಹುಟ್ಟು ಮತ್ತು ಸಾವು, ಜನನ ಮತ್ತು ಮರಣ ಅನ್ನುವಂಥ ದುಃಖ ಏನಿದೆ ಅಲ್ಲ,
ಅದನ್ನು ಕಳೆವುದು, ಪರಿಹಾರ ಮಾಡ್ತದೆ. ಅಷ್ಟೇ ಅಲ್ಲ, ವಿವಿಧ ಭೋಗಗಳನ್ನು, ಸುಖ ಭೋಗಗಳನ್ನು ಇಹ ಪರಂಗಳಲ್ಲಿ, ಇಹ ಇಲ್ಲಿ, ಪರಂಗಳಲ್ಲಿ ಸ್ವರ್ಗಲೋಕಾದಿಗಳಲ್ಲಿ ಇತ್ತು ಸಲಹುವುದು. ಭಗವಂತ ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂದರೆ ಏನರ್ಥ? ಜೀವನ್ಮುಕ್ತರನ್ನಾಗಿ ಮಾಡ್ತಾನೆ ಅಂತ ಅರ್ಥ. ಸ್ವರೂಪಭೂತವಾದ ಆನಂದವನ್ನು ಅನುಗ್ರಹಿಸ್ತಾನೆ. ಭುವನ ಪಾವನ ನಿನೀಪ, ಭುವನಗಳು ಯಾವುದೋ 14 ಲೋಕಗಳಿದ್ದಾವೆ, ಅವುಗಳನ್ನು ಪವಿತ್ರನನ್ನಾಗಿ ಮಾಡೋನು ಭಗವಂತ. ಅದಕ್ಕೆ ಭುವನ ಪಾವನ ನಿನೀಪ ಅಂತ ಶಬ್ದ ಬಳಸಿದ್ದಾರೆ ಜಗನ್ನಾಥದಾಸರು. ಅಂದರೆ 14 ಲೋಕಗತವಾಗಿರುವಂತಹ ಏನು ಭಕ್ತ ಜೀವರನ್ನ ಅಂತೇನಿದ್ದಾರಲ್ಲ, ಅವರನ್ನ ಪವಿತ್ರನನ್ನಾಗಿಸ್ತಾನೆ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತ ವಿಷ್ಣು ಸಹಸ್ರನಾಮ ಹೇಳ್ತದೆ. ಅದನ್ನು ಇಲ್ಲಿ ತೆಗೆದುಕೊಳ್ಳಬೇಕು. ಎಲ್ಲರನ್ನ ಪವಿತ್ರ ಮಾಡುವಂತಹ ಲಕುಮೀಧವನ, ಇವನು ಯಾರು? ಇವನು ಲಕ್ಷ್ಮೀಪತಿಯಾಗಿರುವಂತಹ ಭಗವಂತ ನಾರಾಯಣ. ಅವನ ಮಂಗಳ ಕಥೆಯ ಹರಿಕಥಾಮೃತ ಸಾರದಲ್ಲಿ ಏನಿದೆ? ಬೇರೆ ಇನ್ನೇನೂ ಇಲ್ಲ, ಇದೇ ಇರೋದು. ಭಗವಂತನ ಕಥೆ ಇದೆ. ಅವನ ಕಥೆಯನ್ನ ಶುಭವಾದ ಚರಿತ್ರೆ, ಮಂಗಳ ಕಥೆಯನ್ನ ಪರಮೋತ್ಸವದಿ ಅಂದರೆ ಅತ್ಯಂತ ಉಲ್ಲಾಸದಿಂದ, ಸಂತೋಷದಿಂದ ಕಿವಿಗೊಟ್ಟಾಲಿಪುದು. ಇಲ್ಲಿ ನೋಡಿ, ಒಂದು ಶಬ್ದ ಬಳಸಿದ್ದಾರೆ. ಆಲಿಪುದು ಅಂದ್ಬಿಟ್ಟಿದ್ರೆ ಆಗ ಹೋಗ್ತಿತ್ತಪ್ಪ. ಕಿವಿಗೊಟ್ಟಾಲಿಪುದು ಅಂತ ಯಾಕೆ ಹೇಳ್ಯಾರ ಜಗನ್ನಾಥದಾಸರು? ಅದರ ವಿಶಿಷ್ಟತೆ ಏನು ಅಂತ ಕೇಳಿದರೆ ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅನ್ಯವಾರ್ತೆ, ಲೌಕಿಕವಾದ ವಾರ್ತೆಯನ್ನು ಕೇಳಬೇಕಾದ್ರೆ ನಾವು ಕಿವಿಗೊಟ್ಟಾಲಿಪುದು. ನಮ್ಮ ಹಣೆ ಬಾರ. ನಾವೇನು ಮಾಡ್ತೀವಿ? ಬೇರೆಯವ್ರ ಸುದ್ದಿ ಕೇಳಬೇಕಾದ್ರೆ, ಬೇರೆ ಲೌಕಿಕ ವಿಷಯವನ್ನು ಕೇಳಬೇಕಾದ್ರೆ ಬಹಳ ಆಸಕ್ತಿಯಿಂದ ಕೇಳ್ತೀವಿ. ಅದಕ್ಕೆ ಜಗನ್ನಾಥದಾಸ್ ಹೇಳಿದ್ರು, ಅದನ್ನು ಕೇಳಬೇಡ್ರಿ, ಭಗವಂತನ ಕಥೆಯನ್ನ ಕಿವಿಗೊಟ್ಟಾಲಿಪುದು. ಅಷ್ಟು ಗಮನ ಕೊಟ್ಟು ಏಕಾಗ್ರ ಚಿತ್ತದಿಂದ ನೀವು ಕೇಳ್ರಿ. ಅಂಬರೀಷ ಮಹಾರಾಜ ಭಗವಂತನ ಕಥೆಯನ್ನ ಕೇಳ್ತಿದ್ದಂತೆ. ಹೇಗೆ? ಒಂದೇ ಕಿವಿಯಿಂದ. ನೋಡೋರಿಗೆ ಏಕವಚನ ಇದೆ ಅಲ್ಲಿ ಪ್ರಯೋಗ. ಒಂದೇ ಕಿವಿಯಿಂದ ಅದಂಗ್ರಿ ಕೇಳೋದು? ಕಿವಿ ಇರೋದು ಎರಡಲ್ಲ, ಹೇಳಿದ ಮೇಲೆ ಎರಡು ಕಡೆ ಕೇಳಿಸ್ತದೆ. ಅದಕ್ಕೆ ಹೇಳಿದ್ರು ವ್ಯಾಖ್ಯಾನಕಾರರು, ಗುರುಮಂತ್ರ ಉಪದೇಶ ಮಾಡಬೇಕಾದ್ರೆ, ಮಂತ್ರಗಳ ಉಪದೇಶ ಮಾಡ್ತಾರೆ ನೋಡಿ, ಅವಾಗೇನು ಮಾಡ್ತಾರೆ? ಬಲಗಿವಿಯನ್ನು ತೋರಿಸ್ತಾರೆ. ಬಲಗಿವಿಯಲ್ಲಿ ಉಪದೇಶ ಮಾಡ್ತಾರೆ ಸ್ವಾಮಿಗಳು, ಗುರುಗಳು. ಎಷ್ಟು ಭಕ್ತಿಯಿಂದ ನಾವು ಕೇಳ್ತೇವೋ ಇಲ್ಲೋ ಆ ಗುರುಮಂತ್ರದ ಉಪದೇಶವನ್ನ, ಗಾಯತ್ರಿ ಮಂತ್ರದ ಉಪದೇಶ. ಹಂಗೆ ಅವನು ಭಗವಂತನ ಕಥೆಯನ್ನ ಅಷ್ಟು ಭಕ್ತಿಯಿಂದ ಕೇಳ್ತಿದ್ದಂತೆ ಅಂಬರೀಷ ಮಹಾರಾಜ. ಅದನ್ನು ನಾವಿಲ್ಲಿ ತೆಗೆದುಕೊಳ್ಳಬೇಕು. ಕಿವಿಗೊಟ್ಟಾಲಿಪುದು, ಅಷ್ಟು ಶ್ರದ್ಧೆಯಿಂದ ಬೇರೆ ಕಡೆ ಗಮನವೇ ಹೋಗದಂತೆ ನಾವು ಅದನ್ನು ಕೇಳಬೇಕು. ಕಿವಿಗೊಟ್ಟಾಲಿಪುದು. ಯಾರು ಕೇಳ್ತಾರೆ ಇದನ್ನ? ಭೂಸುರರು. ದಿನದಿ ಭಗವಂತ ಅನುಗ್ರಹ ಸಂಪಾದನೆ ಆಗಬೇಕು ಅನ್ನುವಂತಹ ಸಜ್ಜನರು ಅಂತ ಯಾರಿದ್ದಾರಲ್ಲ, ಅವರೇನು ಮಾಡ್ತಾರೆ? ನಿತ್ಯದಲ್ಲಿ ಅವರು ಶ್ರವಣವನ್ನು ಮಾಡ್ತಾರೆ. ಕಾಲಕಾಲಕ್ಕೆ ಎಲ್ಲ ಜ್ಞಾನಿಗಳು ಮಾಡುವಂತಹ ಹರಿಕಥಾ ಶ್ರವಣವನ್ನು, ಯಾವ ಜ್ಞಾನಿಗಳು ಬೇಕಾದರೂ ಆಗಿರ್ಬೋದು, ಎಲ್ಲ ಜ್ಞಾನಿಗಳು ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂಥವರು, ನಿಷ್ಠೆಯಿಂದ ವೈರಾಗ್ಯವನ್ನು ಪಾಲನೆ ಮಾಡಿದಂಥವರು. ಇಲ್ಲಿ ನೋಡಿ, ಒಂದು ಸ್ವಲ್ಪ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಈ ಪದ್ಯಕ್ಕೆ ವಿವರಣೆಯನ್ನು ಕೊಡ್ತಾರೆ. ಭಾಗವತ 12ನೇ ಸ್ಕಂದದಲ್ಲಿ ಒಂದು ಮಾತು ಹೇಳ್ತಾರೆ. ಕಾಲಕಾಲಕ್ಕೆ ಹರಿಕಥಾ ಶ್ರವಣವನ್ನ ಗುರುಗಳ ಮುಖದಿಂದ ಕೇಳಿದ್ದೇ ಕೇಳ್ತಾ, ಹಾಡಿದ್ದೇ ಹಾಡ್ತಾ, ಮನನ ಮಾಡಿ, ಒಂದು ದಿವಸ ಕೇಳಿಬಿಟ್ಟು ನಾವು ಕೇಳಿದ್ದೀವ್ರಿ, ಯಾರಾದರೂ ಕೆಲವರು ಇರ್ತಾರೆ, ನಾವು ಉಪನ್ಯಾಸನ ಕೇಳಿದ್ದೀವಿ, ಭಾಗವತ ನಮಗೆಲ್ಲ ಗೊತ್ತದೆ, 10 ಸತಿ ಕೇಳಿವ್ರಿ ಆಚಾರ್ಯ ಅಂತಾರೆ ಕೆಲವರು. ಅದಕ್ಕೆ ಶಾಸ್ತ್ರ ಹೇಳ್ತು, ಕೇಳಿದ್ದನ್ನೇ ಕೇಳಿ, ಕೇಳಿದ್ದನ್ನೇ ಕೇಳಿ, ಕೇಳಿದ್ದನ್ನು ಮನನ ಮಾಡಿ ಅದನ್ನು ಕಾರ್ಯಗತ ತಗೊಂಬರಬೇಕು. ಅದನ್ನಿಲ್ಲಿ ಹೇಳ್ತಾರೆ. ಗೋಪಾಲದಾಸರ ವಾಕ್ಯವನ್ನು ನಾವಿಲ್ಲಿ ಶ್ರವಣ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಹರಿಭಕ್ತಿ ಸಾರದಲ್ಲಿ ಕನಕದಾಸರು ಹೇಳ್ತಾರೆ, ಕೇಳುವುದು ಹರಿಕಥೆಯ ಕೇಳಲು ಹೇಳುವುದು ಹರಿಭಕ್ತಿ, ಮನದಲ್ಲಿ ತಾಳುವುದು ಹಿರಿದಾಗಿ
ನಿನ್ನಯ ಚರಣ ಸೇವೆಯಲಿ ಊಳಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯ ನಾಡುವುದು ಕೃಪೆ ಮಾಡಿ ರಕ್ಷಿಸು ನಮ್ಮ ನನವರತ. ಬರೀ ಕೇಳೋದಲ್ರಿ, ಕೇಳಿದ ಮೇಲೆ ನವವಿಧವಾದ ಭಕ್ತಿ ಇದ್ದಾವೆ. ಅದರಲ್ಲಿ ಮೊದಲನೇದ್ದಿದು ಭಗವಂತನ ಗುಣ ನಮಗೆ ಗೊತ್ತಾಗ್ಬೇಕಲ್ಲ. ಇದನ್ನು ಯಾಕಿಲ್ಲಿ ಮೊದಲನೇ ಶಬ್ದ ಇಟ್ಟಿದ್ದಾರೆ, ಶ್ರವಣ ಮನಕಾನಂದವೀವುದು ಅಂತ ಚಿಂತನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಯಾವುದೇ ವ್ಯಕ್ತಿ ಮೇಲೆ ನಮಗೆ ಪ್ರೀತಿ ಉಂಟಾಗಬೇಕು, ಭಕ್ತಿ ಬರಬೇಕು ಅಂತ ಅಂದರೆ ಅವನು ಯಾರು ಅಂತ ನಮಗೆ ಗೊತ್ತಾಗಬೇಕು. ಅವನು ಹೆಂಗಿದ್ದಾನೆ, ಅವನ ಲಕ್ಷಣಗಳೇನು, ಅವನು ಹೇಗೆ ಎಲ್ಲರ ಮೇಲೆ ಪ್ರೀತಿಯನ್ನು ಮಾಡ್ತಾನೆ, ದಯಾ ತೋರಿಸ್ತಾನೆ, ಅವನ ವ್ಯಕ್ತಿತ್ವ ಎಂಥದ್ದು, ಎಷ್ಟು ಶಕ್ತಿ ಸಾಮರ್ಥ್ಯ ಉಳ್ಳಂಥವನು, ಎಷ್ಟು ಬಲವುಳ್ಳಂಥವನು ಅಂತ ನಮಗೆ ಗೊತ್ತಾದಾಗ ನಾವು ಹೇಗೆ ಪ್ರೀತಿಯನ್ನು ಮಾಡ್ತೀವೋ ಹಾಗೆ ಭಗವಂತನನ್ನು ತಿಳಿಲಿಕ್ಕೆ ಎಲ್ಲ ಸದ್ಗ್ರಂಥಗಳು, ರಾಮಾಯಣ, ಮಹಾಭಾರತ, ವೇದಾದಿಗಳು, ಉಪನಿಷತ್ತುಗಳು, ಭಾಗವತೆ ಮೊದಲಾದ ಎಲ್ಲ ಗ್ರಂಥಗಳು, ಸ್ಮೃತಿಗಳು, ಶ್ರುತಿಗಳು ಎಲ್ಲವೂ ಭಗವಂತನನ್ನು ಹೇಳ್ತಾ ಇದ್ದಾವೆ. ಅದನ್ನಿಲ್ಲಿ ಹೇಳ್ತಾರೆ. ಪರಮಾತ್ಮನ ಕಥೆಯನ್ನ, ಮಹಾತ್ಮೆಯನ್ನ ಜ್ಞಾನಿಗಳ ಮುಖದಿಂದ ನಾವು ನಿತ್ಯದಲ್ಲಿ ಶ್ರವಣ ಮಾಡೋದಷ್ಟೇ ಮುಖ್ಯ ಅಲ್ಲ, ಶ್ರವಣ ಮಾಡಿದ ಮೇಲೆ ಅದರಿಂದ ಆಗೋಂಥ ಲಾಭ ಎಲ್ಲ ನಮ್ಮ ದುಃಖವನ್ನು ಕಳೀತದೆ. ವಿವಿಧವಾದ ಭೋಗಗಳನ್ನು, ಅನೇಕ ವಿಧವಾದ ಸುಖವನ್ನು ಈ ಲೋಕದಲ್ಲೂ ಕೊಡ್ತದೆ, ಪರಲೋಕದಲ್ಲೂ ಕೊಡ್ತದೆ. ಯಾಕೆ? ಭುವನ ಪಾವನ ನೆನಿಪ, 14 ಲೋಕಗಳನ್ನು ಪವಿತ್ರನನ್ನಾಗಿ ಗೊಳಿಸುವಂತಹ ಲಕ್ಷ್ಮೀಪತಿಯ ಕಥೆ ಇದು. ಏನೋ ಬೇರೆ ಸುಮ್ಮನೆ ಏನೋ ಕಥೆಯಲ್ಲ, ಭಗವಂತನ ಅತ್ಯದ್ಭುತವಾದ ದಿವ್ಯವಾದ ಮಂಗಳ ನೀಡುವಂತಹ ಕಥೆ ಇದು. ಮಂಗಲರಿಗೆ ಮಂಗಲನಾದಂಥವನು ಭಗವಂತ. ಯಾವುದಾದ್ರೂ ಒಂದು ಮಂಗಲವಾದ ವಸ್ತು ಇದೆ ಅಂತ ಆದರೆ ಅದು ಭಗವಂತನ ಸನ್ನಿಧಾನದಿಂದ ಅದು ಮಂಗಳವಾಗಿರುವಂಥದ್ದು. ಅಂತಹ ಮಂಗಳನ ಕಥೆಯನ್ನ ಯಾರು ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ. ಭೂಸುರರು ಅಂತ ಏನಿದ್ದಾರಲ್ಲ, ಭಗವದ್ ಅನುಗ್ರಹವನ್ನು ಪಡಿಬೇಕು ಅಂತ ಹೊರಟಂತಹ ಅನೇಕ ಋಷಿಗಳು, ಜ್ಞಾನಿಗಳು, ದೇವತೆಗಳಿದ್ದಾರೆ. ಅವರೆಲ್ಲರೂ ಏನು ಮಾಡ್ತಾರೆ, ನಾವೆಲ್ಲ ಮಾಡಬೇಕಾಗಿರುವಂತಹ ಕೆಲಸ ಆ ಜ್ಞಾನಿಗಳ ಮುಖದಿಂದ ನಿತ್ಯದಲ್ಲಿ 1 ಗಂಟೆ ನಾವು ಭಗವಂತನ ಕಥೆಯನ್ನು ಕೇಳಿದ ಮೇಲೆ ಊಟವನ್ನು ಮಾಡ್ತೀವಿ. ಸಂಕಲ್ಪ ಮಾಡಿಕೊಳ್ಳಬೇಕು, ಭಗವಂತನ ಅನುಗ್ರಹ ಆಗಬೇಕು ನಮ್ಮ ಮೇಲೆ ಅಂತ ಇದ್ರೆ ಮೊದಲನೇ ಹಂತ 9 ವಿಧವಾದ ಭಕ್ತಿಯಲ್ಲಿ ಮೊದಲನೇದ್ದು ಶ್ರವಣ. ಕೇಳಿ 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 ಆ ಭಗವಂತನ ತತ್ವ ನಮ್ಮ ಮನಸ್ಸಿನಲ್ಲಿ ಮೂಡೋ ಹಾಗೆ ಆ ಭಗವಂತನ ಕಥೆಯನ್ನು ಕೇಳಬೇಕಪ್ಪ. ಹರಿಕಥಾ ಶ್ರವಣ ಮಾಡು, ಹರಿಭಜನೆ ಮಾಡೋ ನಿರಂತರ, ಪರಗತಿಗೆ ಇದು ಸಾಧನ ನೋಡು ಅಂತ ವಾದರಾಜ ಸ್ವಾಮಿಗಳು ಹೇಳಿ ತೋರಿಸಿದ್ದಾರೆ. ಅನುದಿನವೂ ಶ್ರವಣ ಮನನಾದಿ ಸಾಧನ ಮಾಡೋ, ಇನ್ನು ಸಂಶಯವೇತಕೋ ಮನುಜ. ಹರಿ ಆ ಭಗವಂತನ ಕಥೆಯನ್ನ ಅನುದಿನವೂ ಶ್ರವಣ ಮನನಾದಿ ಸಾಧನ ಮಾಡೋ, ವಾದರಾಜ ಸ್ವಾಮಿಗಳ ಮಾತಿದು. ಹಾಗಾಗಿ ನಿತ್ಯದಲ್ಲಿ ಭಗವಂತನ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ಹೇಳಿ ಜಗನ್ನಾಥದಾಸರು ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ. ಇನ್ನು 2, 3, 4ನೇ ಪದ್ಯವನ್ನು ನಾಳಿನ ದಿವಸದಲ್ಲಿ ಪ್ರಯತ್ನವನ್ನು ಮಾಡೋಣ.